ಕಾಯಿ ಮಾರ್ಕೆಟ್ ಅಲ್ಲಿ ಇದೆ, ಇದನ್ನೇ ತನ್ನಿ ಅಂತ ಹೇಳಿರೋದು ಅವರು. ಲೆಂತ್ ವೈಸ್ ಎಲ್ಲ ಹೆಂಗಿದೆ ನಿಮ್ಗೆ? ಎಂತ ಚೆನ್ನಾಗಿದೆ ಸರ್, ನಮ್ಮೂರಲ್ಲೆಲ್ಲ ನೋಡ್ತಾರೆ ಬಂದು ಎಲ್ಲ ಎಲ್ತಂದ್ರೆ ಬೀಜ ಎಲ್ತಂದ್ರೆ ಅಂತ ಹೇಳ್ತವ್ರೆ. ನಮ್ದು ಮಾವಿನಕೆರೆ ಸರ್, ಕೇರ್ಪೇಟೆ ತಾಲೂಕು, ಬುಗಂಕೆರೆ ಹೋಬಳಿ, ಮಾವಿನಕೆರೆ, ಮಂಡ್ಯ ಜಿಲ್ಲೆ. ಇದು ಸರ್ ಅನುಷ ಅಂದ್ಬಿಟ್ಟು ಹೊಸ ಕಂಪ್ನಿ ಮಳೆದಂತೆ, ನಮ್ಗೆ ಹೊಸದು ನೆಟ್ರಿ ನಾವು ನೆತ್ತಿಲ್ಲ ಅಂತಂದ್ರು. ಅದಕ್ಕೆ ನಾವು ಮೊದಲು ಹಿಂದೆ ರಾಧೆನದಾಗ್ತಿದ್ದೋ. ಈಗ ಅನುಸಾರ ಇದೊಂದು ಈ ತಳಿ ಹಾಕಿದ್ರೆ ಇದು ಚೆನ್ನಾಗಿ ಬಂದೈತೆ ಗಿಡ. ರಾಧೆನೂ ಬತ್ತಿತ್ತು, ರಾಧೆ ಅಂದ್ರೆ ಇಷ್ಟು ಹೈಟ್ ಬತ್ತಿತ್ತಿಲ್ಲ ಅದು ಗಿಡ. ಇದು ಗಿಡ ಹೈಟ್ ಆಗಿ ಚೆನ್ನಾಗಿ ಬಂದೈತೆ, ಕಾಯಿ ಉದ್ದಕ್ಕಿದೆ, ಇಳುವರಿನೂ ಎಲ್ಲ ಚುಟ್ಬಿಟ್ಟೈತೆ. ನೀವು ಸೌತೆ ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಸರ್ ನೀವು? ನಾವೊಂದು 20 ವರ್ಷದಿಂದ ಬೆಳೆದಿದ್ದೇವೆ ಸೌತೆ ಸರ್. 20 ವರ್ಷದಿಂದ ಪ್ರತಿ ವರ್ಷಕ್ಕೆ ಎಷ್ಟು ಬೆಳೆ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷಕ್ಕೆ ಸೌತೆ 2 ಫಸಲು ಬೆಳೆದೇ ಬೆಳಿತೀವಿ ನಾವು. ಕಾಯಿ ಮಾರ್ಕೆಟ್ ಅಲ್ಲಿ ಇದೆ, ಇದನ್ನೇ ತನ್ನಿ ಅಂತ ಹೇಳಿರೋದು ಅವರು. ಲೆಂತ್ ವೈಸ್ ಎಲ್ಲ ಹೆಂಗಿದೆ ನಿಮ್ಗೆ? ಎಂತ ಚೆನ್ನಾಗಿದೆ ಸರ್, ನಮ್ಮೂರಲ್ಲೆಲ್ಲ ನೋಡ್ತಾರೆ ಬಂದು ಎಲ್ಲ ಎಲ್ತಂದ್ರೆ ಬೀಜ ಎಲ್ತಂದ್ರೆ ಅಂತ ಹೇಳ್ತವ್ರೆ. ನಾವ್ ಏನಪ್ಪ ಅಂದ್ರೆ ಕಾಯಿ ಉದ್ದಾಗೈತೆ, ಈ ರಾಧೆಗಿಂತ ಉದ್ದಾಗ ಬರ್ತಿದೆ ಇದು. ಮತ್ತೆ ಸರ್ ಈಗ ಇಳುವರಿ ವಿಚಾರ ಬಂದ್ರೆ ನಿಮ್ಗೆ ಈಗ ಬಂದಿರೋ ಇಳುವರಿ ಖುಷಿ ಕೊಟ್ಟಿದ್ಯಾ? ಈಗ ಬಂದಿರೋ ಇಳುವರಿ ಸರ್, ನಾವು ಸ್ಟಾರ್ಟಿಂಗ್ ನೋಡಿದಾಗ ಇದು ಇಳುವರಿ ಕೊಡಲ್ಲ ಅನ್ಕೊಂಡಿದ್ವಿ. ಈಗ ಬತ್ತಾ ಗಿಡ ಎಲ್ಲ ಹೊಡ್ತಾ ಎಲ್ಲ ಚೆನ್ನಾಗಿ ಕಿತ್ಕೊಂಡ್ಮೇಲೆ ಎಲ್ಲ ಚೊಟ್ಟು ಚೆನ್ನಾಗಿ ಕಚ್ಚೈತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಮತ್ತೆ ಸರ್ ನಿಮ್ಮ ಈಗ ಬೇರೆ ಫಾರ್ಮರ್ಗೆ ನಾವು ರೆಕಮೆಂಡ್ ಮಾಡ್ಬೋದಾ, ಇದನ್ನ ಹೇಳ್ಬೋದು ಸರ್? ಚೆನ್ನಾಗಿ ಬಂದೈತಲ್ಲ ನಮ್ದೇ ಹೇಳ್ಬೋದು.